ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾ ರಾಶಿಯವರೇ, ಸಮತೋಲನ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಜ್ಯೋತಿಷ್ಯ ಪರಿಹಾರಗಳು ಏನೇನು? ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಇಂದು ನಾವು ರಾಶಿ ಚಕ್ರದ 7ನೇ ರಾಶಿಯಾದ ತುಲಾ ರಾಶಿಯವರ ಬಗ್ಗೆ ಚರ್ಚಿಸೋಣ. ತುಲಾ ರಾಶಿ ಅಂದ್ರೆ ತಕ್ಕಡಿ, ಸಮತೋಲನ ಮತ್ತು ನ್ಯಾಯಕ್ಕೆ ಹೆಸರಾದ ಈ ರಾಶಿ. ಈ ರಾಶಿಯ ಅಧಿಪತಿ ಬಂದ್ಬಿಟ್ಟು ಶುಕ್ರದೇವ. ಇವರು ಸುಂದರ ಜೀವನವನ್ನು ಬಯಸ್ತಾರೆ. ಆದರೆ ಇವರ ಜೀವನದಲ್ಲಿ ಕೂಡ ಕೆಲವು ಗುಪ್ತ ಶತ್ರುಗಳು ಮತ್ತು ಆರ್ಥಿಕ ಏರಿಳಿತಗಳು ಇರುತ್ತೆ. ಇಂದಿನ ಲೇಖನದಲ್ಲಿ ಇಂದಿನ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯವರ ಒಂದು ವಿಶೇಷತೆ ಮತ್ತು ಪರಿಹಾರಗಳು ಏನು ಅಂತ ತಿಳಿಯೋಣ. ತುಲಾ ರಾಶಿಯವರ ವ್ಯಕ್ತಿತ್ವ, ಇವರು ನ್ಯಾಯದ ತಕ್ಕಡಿ. ತುಲಾ ರಾಶಿಯವರು ಸಮಾಜದಲ್ಲಿ ಗೌರವಯುತವಾಗಿ ಬಾಳೋದಕ್ಕೆ ಇಷ್ಟಪಡ್ತಾರೆ. ಇವರು ಶಾಂತಿ ಪ್ರಿಯರಾಗಿರ್ತಾರೆ. ಜಗಳ ಅಥವಾ ಅಶಾಂತಿ ಇವರಿಗೆ ಇಷ್ಟ ಆಗೋದಿಲ್ಲ. ಎಲ್ಲವನ್ನು ಪ್ರೀತಿ ಮತ್ತು ಸಂಧಾನದ ಮೂಲಕ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇವ್ರದ್ದು ಆಕರ್ಷಕ ವ್ಯಕ್ತಿತ್ವ ಆಗಿರುತ್ತೆ. ಶುಕ್ರನ ಪ್ರಭಾವದಿಂದಾಗಿ ಇವರು ಆಕರ್ಷಕವಾಗಿ ಕಾಣ್ತಾರೆ ಮತ್ತು ಕಲೆ, ಸಂಗೀತ ಮತ್ತು ಫ್ಯಾಷನ್ ರಂಗದಲ್ಲಿ ಆಸಕ್ತಿಯನ್ನು ಇವರು ಹೊಂದಿರ್ತಾರೆ. ಇನ್ನು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಗೊಂದಲ ಅನ್ನೋದು ಇರುತ್ತೆ. ತಕ್ಕಡಿ ಹೇಗಿರುತ್ತೆ, ಇವರು ಯಾವಾಗಲೂ ತಕ್ಕಡಿ ಹೇಗೆ ಇರುತ್ತೆ ಹಾಗೆ ಹೌದೋ ಅಲ್ವೋ ಅಂತ ಗೊಂದಲದಲ್ಲಿ ಇರ್ತಾರೆ. ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಇವರಿಗೆ ಬಹಳ ಸಮಯ ವ್ಯಯಿಸುತ್ತೆ. ತುಲಾರಾಶಿಯವರ ಶಕ್ತಿ ಮತ್ತು ದೌರ್ಬಲ್ಯಗಳು ಏನೇನು? ಇವರು ಎಲ್ಲರನ್ನೂ ಕೂಡ ಸಮನಾಗಿ ಕೂಡ ಕಾಣ್ತಾರೆ. ಯಾರ ಮನಸ್ಸಿಗೂ ನೋವು ಮಾಡಬಾರ್ದು ಅನ್ನೋದೇ ಇವರ ಉದ್ದೇಶ ಆಗಿರುತ್ತೆ. ಇನ್ನು ಇವರ ಒಂದು ದೌರ್ಬಲ್ಯ ಏನಂದರೆ, ಇವರು ಇಲ್ಲ ಅಂತ ಹೇಳೋದಕ್ಕೆ ಇವರಿಗೆ ಇಷ್ಟ ಆಗೋದೇ ಇಲ್ಲ. ಇಲ್ಲ ಅಂತ ಹೇಳೋದಕ್ಕೆ ಇವರಿಗೆ ಬರೋದೇ ಇಲ್ಲ. ಅದನ್ನೇ ಬಳಸ್ಕೊಂಡು ಜನ ಇವರಿಗೆ ಮೋಸ ಮಾಡ್ತಾರೆ. ಅತಿಯಾದ ಐಷಾರಾಮಿ ಜೀವನದ ಆಸೆ ಇವರನ್ನು ಸಾಲದ ಸುಳಿಗೆ ತಳ್ಳಬಹುದು. ತುಲಾರಾಶಿಯವರಿಗೆ ಕಾಡುವ ಈ ನರದೃಷ್ಟಿ. ತುಲಾರಾಶಿಯವರು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಸುಂದರವಾಗಿ ಕಾಣ್ತಾ ಇದ್ರೆ ಅಥವಾ ಸಮಾಜದಲ್ಲಿ ಹೆಸರು ಮಾಡ್ತಾ ಇದ್ರೆ ಜನರ ದೃಷ್ಟಿ ಇವ್ರ ಮೇಲೆ ಬೇಗ ಬಿದ್ದುಬಿಡುತ್ತೆ. ಇನ್ನು ಆರ್ಥಿಕ ದೃಷ್ಟಿ, ಇನ್ನು ಇವ್ರ ಬಳಿ ಹಣ ಇದ್ದಾಗ ಬರುವ ಫ್ರೆಂಡ್ಸ್ ಕಷ್ಟ ಬಂದಾಗ ಕೈ ಕೊಟ್ಟು ಹೋಗ್ತಾರೆ. ಶತ್ರುಬಾಧೆ, ಇವರ ಪ್ರಗತಿಯನ್ನು ಸಹಿಸಿದವರು ಬೆನ್ನ ಹಿಂದೆ ಕುತಂತ್ರ ಮಾಡ್ತಾರೆ. ತುಲಾರಾಶಿಯವರು ಮಾಡುವ ಒಂದು ಮುಖ್ಯ ತಪ್ಪು ಏನು ಅಂತಂದರೆ, ಇವರು ಮಾಡುವ ಬಹುದೊಡ್ಡ ತಪ್ಪು ಅಂತಂದರೆ ಅತಿಯಾದ ಮುಲಾಜ್. ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ತಮ್ಮ ಸ್ವಂತ ಇಷ್ಟಗಳನ್ನು ಬಲಿ ಕೊಡ್ತಾರೆ. ಜೊತೆಗೆ ತಮಗೆ ಸಂಬಂಧವಿಲ್ಲದ ವಿಷಯಗಳಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಶತ್ರುಗಳನ್ನು ಸೃಷ್ಟಿಸಿಕೊಳ್ತಾರೆ. ಇವ್ರ ಜೀವನದಲ್ಲಿ ಕಠಿಣ ಕಾಲಘಟ್ಟ ತಂದುಕೊಡುವ ದೆಸೆಗಳು ಯಾವ್ಯಾವು ಅಂತ ಹೇಳೋದಾದರೆ, ತುಲಾರಾಶಿಯವರಿಗೆ ಈ ಕೆಳಗಿನ ಒಂದು ದೆಸೆಗಳು ಬಂದಾಗ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೊದಲನೇದಾಗಿ ಕುಜ ದೆಸೆ ಬಂದಾಗ ಅಪಘಾತ ಅಥವಾ ರಕ್ತ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತೆ. ರಾಹು ದೆಸೆ ಬಂದಾಗ ಮಾನಸಿಕ ಭ್ರಮೆ ಮತ್ತು ನಂಬಿಕೆ ದ್ರೋಹ. ಇನ್ನು ಶನಿ ದೆಸೆ ಬಂದಾಗ ಕೆಲಸದಲ್ಲಿ ವಿಳಂಬ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರೋದು. ತುಲಾರಾಶಿಯವರಿಗೆ ವಿಶೇಷ ಜ್ಯೋತಿಷ್ಯ ಪರಿಹಾರಗಳು ಹೇಳೋದಾದರೆ, ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಶುಕ್ರನ ಶಾಂತಿಗಾಗಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ. ತುಲಾರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ಲಕ್ಷ್ಮೀ ದೇವಿಯ ಆರಾಧನೆ ಇವರಿಗೆ ಅತ್ಯಂತ ಫಲಪ್ರದವಾಗಿರುತ್ತೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂಗಳನ್ನು ದೇವಿಗೆ ಅರ್ಪಣೆ ಮಾಡಿ. ಇನ್ನು ಪರಿಹಾರ ಏನೇನು ಅಂದರೆ, ಶುಕ್ರವಾರದಂದು ಬಡವರಿಗೆ ಅಥವಾ ಅರ್ಚಕರಿಗೆ ಅಕ್ಕಿ ಅಥವಾ ಸಕ್ಕರೆಯನ್ನು ದಾನ ಮಾಡಿ. ದೃಷ್ಟಿದೋಷ ನಿವಾರಣೆಗೆ ಸ್ನಾನ. ನೀವು ನರದೃಷ್ಟಿ ಹೆಚ್ಚಾಯಿತು ಅಂತ ಅನಿಸಿದರೆ ಸ್ನಾನ ಮಾಡುವ ಒಂದು ನೀರಿಗೆ ಸ್ವಲ್ಪ ರೋಜ್ ವಾಟರ್ ಏನಿದೆ ಅದನ್ನು ಅಥವಾ ಸುಗಂಧ ದ್ರವ್ಯವನ್ನು ಹಾಕಿ ಸ್ನಾನ ಮಾಡಿ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕುತ್ತೆ. ನಿಮಗೆ ಆಕರ್ಷಣ ಶಕ್ತಿಯನ್ನು ಹೆಚ್ಚಿಸುತ್ತೆ, ಪಾಸಿಟಿವ್ನೆಸ್ನ ಹೆಚ್ಚಿಸುತ್ತೆ. ಇನ್ನು ಶತ್ರುಭಯ ನಿವಾರಣೆಗೆ ಮನೆಯಲ್ಲಿ ಸದಾಕಾಲ ಕರ್ಪೂರದ ಸುಗಂಧ ಇರುವಂತೆ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ಸಣ್ಣ ಒಂದು ಸ್ಮಾಲ್ ತಾಮ್ರದ ಒಂದು ತಟ್ಟೆಯಲ್ಲಿ ನೀರು ಮತ್ತು ಕೆಂಪು ಹೂಗಳನ್ನು ಇಟ್ಟು ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ. ಅದೃಷ್ಟದ ಅಂಶಗಳು ಏನೇನು? ಅದೃಷ್ಟದ ದಿನ ಬಂದ್ಬಿಟ್ಟು ನಿಮಗೆ ಶುಕ್ರವಾರ ಮತ್ತು ಶನಿವಾರ. ಅದೃಷ್ಟದ ಬಣ್ಣ ಬಂದ್ಬಿಟ್ಟು ಬಿಳಿ ಮತ್ತು ತಿಳಿ ನೀಲಿ.
ಮತ್ತು ಕ್ರೀಮ್ ಬಣ್ಣ ಆಗಿರುತ್ತೆ. ಅದೃಷ್ಟದ ರತ್ನ ವಜ್ರ, ಡೈಮಂಡ್ ಅಥವಾ ಬಿಳಿ ನೀಲಂ. ಅಂದರೆ ಇದನ್ನು ಧರಿಸುವ ಮುನ್ನ ನೀವು ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ, ಅವರ ಜ್ಯೋತಿಷಾಸ್ತ್ರ ಸಲಹೆ ಪಡಿಬೇಕಾಗುತ್ತೆ. ಇನ್ನು ವೃತ್ತಿ ಮತ್ತು ಪ್ರಗತಿ ಬಗ್ಗೆ ಹೇಳೋದಾದರೆ, ತುಲಾ ರಾಶಿಯವರು ಅಲಂಕಾರಿಕ ವಸ್ತುಗಳ ಒಂದು ವ್ಯಾಪಾರ, ಹೋಟೆಲ್ ಉದ್ಯಮ, ಸಿನಿಮಾ ರಂಗ ಅಥವಾ ನ್ಯಾಯಾಂಗ, ಈ ಕ್ಷೇತ್ರದಲ್ಲಿ ಇವರು ಮಿಂಚುತ್ತಾರೆ. ನೀವು ಯಾವುದೇ ಒಂದು ಹೊಸ ಕೆಲಸ ಪ್ರಾರಂಭ ಮಾಡಬೇಕಾದಾಗ ಹಿರಿಯ ಸ್ತ್ರೀಯರ ಆಶೀರ್ವಾದ ಪಡೆದು ಪ್ರಾರಂಭ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿಯಾಗುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕಾದ್ರೆ, ತುಲಾರಾಶಿಯವರೇ, ನಿಮ್ಮ ವ್ಯಕ್ತಿತ್ವನೇ ನಿಮ್ಮ ಆಸ್ತಿ. ಯಾರ ಮುಂದೆ ಕೂಡ ಅತಿಯಾಗಿ ತಲೆ ಬಗ್ಸೋದಕ್ಕೆ ಹೋಗಬೇಡಿ ಮತ್ತು ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ನಂಬಿಕೆ ಇರಲಿ. ಮೇಲಿನ ಪರಿಹಾರಗಳನ್ನು ನೀವು ಪಾಲಿಸಿ, ಶುಕ್ರನ ಅನುಗ್ರಹದಿಂದ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಎಲ್ಲರೂ ಕೂಡ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಮುಂದೆ ಜಿಡಿರಿ. ನಿಮ್ಮ ಜನ್ಮ ಸಾರ್ಥಕವಾಗಿರುತ್ತೆ. ನಿಮ್ಮ ಜೀವನದಲ್ಲೆಲ್ಲ ತುಂಬ ಚೆನ್ನಾಗಿರ್ತೀರಾ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.